ಬಾಂಧವರಿಗೆ ನಮಸ್ಕಾರಗಳು. ಇವತ್ತು ನಾವು ತೋರಿಸಿರೋಂಥ ಮಿಷನ್ ಬಂದು ಸ್ಟಬಲ್ ಮೂವರ್ ಅಂತ. ಇದು ಹೊಸದಾಗಿ ಲಾಂಚ್ ಆಗಿರುವಂಥ ಪ್ರಾಡಕ್ಟ್. ಇದು 9 HP ಪೆಟ್ರೋಲ್ ಇಂಜಿನ್ ಆಗಿರುತ್ತೆ, 4 ಸ್ಟ್ರೋಕು. ಇದ್ರಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ, ಇದ್ರಲ್ಲಿ ನಿಮಗೆ 1.5 ಅಡಿನೂ ಸಿಗುತ್ತೆ, 2 ಅಡಿ ಕಟಿಂಗ್ ಬಿಡ್ತು ಸಿಗುತ್ತೆ. ಸಣ್ಣ ರೈತರಿಗೂ ಆಗಲಿ ಮತ್ತು ದೊಡ್ಡ ರೈತರಿಗೂ ಆಗಲಿ ಅಂತ ಎರಡು ಕೂಡ ವಿಶೇಷತೆ ಹೊಂದಿದೆ. ಈ ಮಿಷಿನ್ಗೆ ಬಂದು ನಿಮಗೆ 2 ಫಾರ್ವರ್ಡ್ ಗೇರು, 1 ರಿವರ್ಸ್ ಗೇರ್ ಇರುತ್ತೆ. ಆಮೇಲೆ ಇದು ಟೈರ್ ಬಂದು ನಿಮಗೆ ಸಾಲಿಡ್ ಟೈರ್ ಕೂಡ ಕೊಟ್ಟಿರುತ್ತೆ. ಇದರಲ್ಲಿ ಪಂಚರ್ ಆಗೋದಾಗಲಿ 2 ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ಆಮೇಲೆ ಫ್ರಂಟ್ ಕಟಿಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ವೀಲ್ ಕೊಟ್ಟಿದೆ. ಇಲ್ಲಿಂದ ನಿಮ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಹೈಟ್ ಬೇಕಾದ್ರೆ ಕಳೆಗಳನ್ನ ನೆಲದ ಲೆವೆಲಿಂದ ಹಿಡಿದು ಮೇಲ್ಗಡೆವರೆಗೂ ಒಂದು 5 ಇಂಚ್ ಹೈಟ್ವರೆಗೂ ನೀವು ಮಾಡ್ಕೊಬೋದು. ಈ ಮಿಷನ್ಗೆ ಬ್ಲೇಡ್ ಬಂದು 32 ರೋಟರಿ ಬ್ಲೇಡ್ಗಳು ಇರುತ್ತೆ. ಈ ಥರ ವೈ ಬ್ಲೇಡು. ಈ ವೈ ಬ್ಲೇಡ್ ಏನಪ್ಪ ಅಂತಂದರೆ, ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ವೈ ಬ್ಲೇಡ್ಗಳು. ಸೊ ಈ ಬ್ಲೇಡ್ ಬಂದು ನಿಮಗೆ ಕಲ್ಗಿನ ಟೆಚ್ಚರೆ ಬ್ಯಾಕ್ ಸೈಡಿಂಗ್ ಹೋಗುತ್ತೆ. ಸಣ್ಣ ಪುಟ್ಟ ಕಲ್ಲಿದ್ರೆ ಕಲ್ಗೆಲ್ಲ ಹೊಡೆದಾಗ ಬ್ಲೇಡ್ ಆಟೋಮೆಟಿಕಾಗಿ ಹಿಂದೆ ಹೋಗುತ್ತೆ. ನಿಮಗೆ ಬ್ಲೇಡ್ಗಳು ಬೇಗ ಹಾಳಾಗಲ್ಲ. ಆಮೇಲೆ ಸತ್ತೆಗಳು ಇರ್ಬೋದು, ಬೇಲಿ ಗಿಡಗಳು ಎಲ್ಲವೂ ಕೂಡ ಇದರಲ್ಲಿ ಕಟ್ ಆಗುತ್ತೆ. ನಿಮಗೆ ಕಳೆಗಳು 4 ಅಡಿ 5 ಅಡಿ ಎತ್ತರ ಇದ್ರೂ ಕೂಡ ಎಲ್ಲ ಗ್ರೌಂಡ್ ಲೆವೆಲ್ಗೆ ಕಟ್ ಆಗುತ್ತೆ. ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡೋಕ್ಕೆ ಅಲ್ಲೇ ಹಾಕುತ್ತೆ, ಹುಲ್ಲಿನ ಹಾಸಿಗೆ ಥರ ಹಾಸುತ್ತೆ. ಅದು ನಿಮಗೆ ನ್ಯಾಚುರಲ್ ಆಗಿ ಗೊಬ್ಬರ ಥರ ಯೂಸ್ ಮಾಡ್ಕೊಬೋದು. ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಇಲ್ಲಿ ಪೆಟ್ರೋಲ್ ಆನ್ ಆಫ್ ಇದೆ. ಆಮೇಲೆ ಜೊತೆಗೆ ಚೋಕ್ ಕೂಡ ಇದೆ. ಇದು ಎಕ್ಸಲೇಟರು, ಇದು ಮೂವಿಂಗ್ ಹ್ಯಾಂಡಲು. ನೀವು ಸ್ಟಾರ್ಟ್ ಮಾಡಿ, ಇದು ರೋಟ್ರಿ, ಇದು ಬ್ಲೇಡ್ ತಿರುಗಬೇಕಾದ್ರೆ ಮುಂದೆ ರೋಟ್ರಿ ಹ್ಯಾಂಡಲು ಪ್ರೆಸ್ ಮಾಡಿಬಿಟ್ಟು ಈ ರೋಟ್ರಿ ಹ್ಯಾಂಡಲ್ ಪ್ರೆಸ್ ಮಾಡಿದ್ರೆ ಗಾಡಿ ಮೂವ್ ಆಗುತ್ತೆ. ಅದು ಅಲ್ಲದೆ ನಿಮಗೆ ಇದರಲ್ಲಿ ಹ್ಯಾಂಡಲ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಏನಂತಂದರೆ, ಈ ರೈಟ್ ಸೈಡ್ ಇರೋ ಹ್ಯಾಂಡಲ್ನ ಪ್ರೆಸ್ ಮಾಡಿಕೊಂಡು ಲೆಫ್ಟ್ ಟು ರೈಟು ಕೂಡ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಜೊತೆಗೆ ಅಪ್ಪು ಡೌನು ಬೇಕಾದ್ರೂ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಜೊತೆಗೆ ಇದು ಇಂಜಿನ್ ಆನ್ ಆಫ್ ಸ್ವಿಚ್. ಇದರಲ್ಲಿ ಮೇಂಟೆನೆನ್ಸ್ ಅಂತ ಬಂದರೆ ನಿಮಗೆ ಓನ್ಲಿ ಇಂಜಿನ್ ಆಯಿಲು, ಏರ್ ಫಿಲ್ಟರ್ ಆಯಿಲು ಮತ್ತು ಗೇರ್ ಬಾಕ್ಸ್ ಆಯಿಲು, ಈ ಮೂರೇ ನಿಮಗೆ ಮೇಂಟೆನೆನ್ಸ್ ಇರುತ್ತೆ. ಇಂಜಿನ್ ಆಯಿಲು ಪ್ರತಿ 25 ಗಂಟೆಗೆ ಒಂದ್ಸರಿ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊಬೇಕು. ಗೇರ್ ಬಾಕ್ಸಲ್ಲೂ 80 ಅವರ್ಗೆ ಒಂದ್ಸರಿ ಗೇರ್ ಬಾಕ್ಸಲ್ಲಿ ಚೇಂಜ್ ಮಾಡ್ಕೊಬೇಕು. ಅದು ಬಿಟ್ಟು ಇದ್ರ ಮೇಂಟೆನೆನ್ಸ್ ಅಂತ ಬೇರೆ ಏನೇನಿರಲ್ಲ. ಗ್ರೀಸಿಂಗ್ ಮಾಡ್ಕೊತಾ ಇರಬೇಕು ಅವಾಗ ಇಲ್ಲಿ ಬ್ಲೇಡ್ ಶಾಪ್ಗೆ ಫ್ರಂಟು ಮತ್ತು ಇಲ್ಲಿ ಬ್ಯಾಕ್ ಸೈಡಲ್ಲಿ ಗ್ರೀಸಿಂಗ್ ಮಾಡ್ಕೊಬೇಕು. ಇದು ಗೇರ್ ರಾಡು. ಇದರಲ್ಲಿ 2 ಫಾರ್ವರ್ಡ್ ಗೇರು, 1 ರಿವರ್ಸ್ ಗೇರ್ ಇರುತ್ತೆ. ಜೊತೆಗೆ ಈಸಿ ಟು 2 ಕಡೆ ಗ್ರೀಸಿಂಗ್ ಮಾಡ್ಕೊಬೇಕು. ಇಲ್ಲಿ ಕ್ಯಾಪ್ ಇದೆ, ಓಪನ್ ಮಾಡಿಕೊಂಡು ಗ್ರೀಸ್ ಗನ್ ಮುಖಾಂತರ ಇಲ್ಲಿ ಗ್ರೀಸ್ ಹಾಕೊಬೇಕು ಬ್ಲೇಡ್ ಶಾಪ್ಗೆ. ನೀವು ಗ್ರೀಸ್ ಹಾಕೊಂಡಷ್ಟು ನಿಮಗೆ ಬ್ಲೇಡ್ ಶಾಫ್ಟು ತುಂಬ ಸ್ಮೂತಾಗಿ ರೊಟೇಟ್ ಆಗುತ್ತೆ.